ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನಾವು ಈ ದಿನಗಳಲ್ಲಿ ಪ್ರಸಂಗಿ ಪುಸ್ತಕ ಅಂದರೆ ಜ್ಞಾನೋಕ್ತಿ ಆದಮೇಲೆ ಪ್ರಸಂಗಿ, ಈ ಪ್ರಸಂಗಿ ಪುಸ್ತಕವನ್ನ ಕೆಲವರು ಓದಿರ್ತೀರ, ಕೆಲವರು ಓದದೇ ಇರ್ತೀರ. ಆ ಪುಸ್ತಕ ಎಲ್ಲಿದೆ ಎಂಬುದಾಗಿನೂ ಸಹ ಗೊತ್ತಿರಲ್ಲ. ಆದರೂ ಸಹ ಚಿಂತೆ ಮಾಡಬೇಡಿ. ಪ್ರಸಂಗಿ ಬರೆದವನು ಸೊಲೊಮೋನ. ಆತನಿಗಿದ್ದಂಥ ಜ್ಞಾನದಲ್ಲಿ ಆತನ ಏನು ಬರೆದಿರ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಈಗ ನಾವು ನೋಡ್ತಾ ಇರೋದು ಪರಿಚಯ, ಪ್ರಸಂಗಿ ಪುಸ್ತಕದ ಪರಿಚಯ. ಅದರಲ್ಲಿ ನಿನ್ನ ಕತೆ ಏನಾಗಿರ್ತದೆ ಎಂಬುದಾಗಿನೇ ಆತನು ಹೇಳ್ತಾನೆ. ಅಂದ್ರೆ ಫ್ಯೂನರಲ್ ಅಲ್ಲಿ ನಿನ್ನ ಕತೆ ಏನಾಗಿರುತ್ತೆ ಅನ್ನೋದನ್ನೇ ಸೊಲೊಮೋನ ಹೇಳ್ತಾ ಇದೆ. ಈ ಪ್ರಸಂಗ ಬಹಳ ಉಪಯೋಗವಾಗಿತ್ತು. ನಮ್ಮ ಸಭೆಯಲ್ಲಿ ನಿಮಗೂ ಸಹ ಉಪಯೋಗವಾಗಿರ್ತದೆ. ನೀವು ದಯವಿಟ್ಟು ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದಿಸ್ರಿ. ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದು ಯೋಚನೆ ಮಾಡಿ. ನಾನು ಇದು ಮಾಡ್ತಾ ಇದ್ದೀನಿ, ಈ ಕೆಲಸ ಮಾಡ್ತಾ ಇದ್ದೀನಿ, ದೇವ್ರ ವಾಕ್ಯ ಕರೆಕ್ಟಾಗಿ ಮಾಡ್ತಾ ಇದ್ದೀನಾ, ಭಾಳ ಪ್ರಾಮುಖ್ಯ. ನೋಡಿ, ಈ ಪ್ರಸಂಗಿ ಪುಸ್ತಕದಲ್ಲಿ ಜ್ಞಾನ ಅಡಕವಾಗಿದೆ. ಅದರಿಂದಲೇ ಸೊಲೊಮೋನ ಇಡೀ ಪ್ರಸಂಗಿಯಲ್ಲಿ ಒಂದೇ ಒಂದು ಮಾತು ಹೇಳೋದು ಏನು ಗೊತ್ತಾ? ನಾವೆಲ್ಲರೂ ಒಂದಲ್ಲ ಒಂದಿನ ಸಾಯ್ತೀವಿ. ಓ, ವಾಟ್ ಎ ಸ್ಟ್ರಾಂಗ್ ಮೆಸೇಜ್. ನಮ್ಮ ಜೀವಿತವನ್ನ ಮುಂದಕ್ಕಲ್ಲ, ಸ್ವಲ್ಪ ಹಿಂದಕ್ಕೆ ಹಾಕೊಂಡು ನೋಡ್ಬೇಕು. ಎಷ್ಟೋ ಜನ ಮುಂದಕ್ಕೆ ಹೋಗಿದ್ದೀರಾ, ದೇವ್ರು ಇಲ್ಲದೇನೆ, ದೇವ್ರ ವಾಕ್ಯ ಇಲ್ದೇನೆ, ಪ್ರಾರ್ಥನೆ ಆರಾಧನೆ ಇಲ್ದೇನೆ, ದೇವರಿಗೆ ಭಯಭಕ್ತಿ ಇಲ್ದೇನೆ. ಯು ಆರ್ ಸೋ ಬ್ರೈಟ್, ವಿ ಆರ್ ಸೋ ಬ್ರೈಟ್, ಬಟ್ ಮೆನಿ ಟೈಮ್ಸ್ ವಿ ಆರ್ ನಾಟ್ ರೈಟ್. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಾನು ಮೊದಲುಗೊಂಡು ನಾನು ಹೇಳ್ತಾ ಇರೋದು, ನಮ್ಮ ಜೀವಮಾನದಲ್ಲಿ ಹಲವಾರು ಕಾರ್ಯಗಳು ನಾನು ರೈಟ್ ಇರ್ಬೋದು ಅಂದ್ಕೊಂಡಿದ್ದೀವಿ, ಬ್ರೈಟ್ ಇರ್ಬೋದು ಅಂದ್ಕೊಂಡಿದ್ದೀವಿ, ಬಟ್ ದೇವ್ರು ಇಲ್ಲದೆ ನಾನು ನೀನು ರೈಟ್ ಇಲ್ಲ. ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಸೊ ಹಾಗಾದ್ರೆ ಯಾರಾದರೂ ಸಮಾಧಿ ಹತ್ರ ಹೋಗಿದ್ದೀರಾ? ಸಮಾಧಿ ಹತ್ರ ಹೋದ್ರೆ ಅದ್ರ ಮೇಲೆ ಏನ್ ಬರ್ದಿರ್ತಾರೆ ನೋಡಿ, ಓದ್ರಿ. ಡೇಟ್ ಆಫ್ ಬರ್ತ್ ಜನನ, ಡೇಟ್ ಆಫ್ ಡೆತ್ ಮರಣ. ಎಸ್, ಇದೆರಡೇ ಬರ್ದಿರೋ. ಆದ್ರೆ ಅದ್ರ ಮಧ್ಯದಲ್ಲಿ ನೋಡಿ ಒಂದು ಡ್ಯಾಶ್ ಇದೆ ಅಲ್ಲ, ಎಲ್ಲರೂ ಆ ಡ್ಯಾಶ್ ಅಲ್ಲಿ ಇರೋದು ಇವಾಗ. ನಿಜನಾ? ಅದು ಎಷ್ಟು ವರ್ಷ ಇದೆಯೋ ಗೊತ್ತಿಲ್ಲ, ಎಷ್ಟು ತಿಂಗಳಿದೋ ಗೊತ್ತಿಲ್ಲ. ಪಾಸ್ಟ್ರೆ ಬರೋದು ಬಂದ್ರಿ, ಯಾಕೆ ಈ ಮೆಸೇಜ್ ತಗೊಂಬಂದ್ರಿ? ದಿಸ್ ಇಸ್ ಟ್ರೂತ್. ಎಲ್ಲರೂ ಆ ಡ್ಯಾಶಲ್ಲಿ, ಈ ಡ್ಯಾಶಲ್ಲಿ ಜೀವಿಸ್ತಾರೆ. ಓಕೆ ಓಕೆ. ನಮ್ಮ ಜೀವಿತ ನಿಜವಾಗಿಯೂ ಏನಾಗಿದೆ ಎಂಬುದಾಗಿ ಈ ಪುಸ್ತಕ ನಮಗೆ ತಿಳಿಸ್ತಾರೆ. ಆದ್ರಿಂದ ಎಲ್ಲರೂ ಗಮನ ಇಡಿ. ಈ ವಾರದಿಂದ 12 ವಾರ ನಾನು ಪ್ರಸಂಗಿ ಪುಸ್ತಕದ ಬಗ್ಗೆ ನಿಮಗೆ ಟೀಚ್ ಮಾಡಕ್ ಹೋಗ್ತೀನಿ. ಓಕೆ, ಪ್ರಸಂಗಿ ಎಲ್ಲ ಹೇಳಿ, ಪ್ರಸಂಗಿ ಅಂತ. ಓಕೆ, ಬರೋ ವಾರ ನೀವು 1ನೇ ಅಧ್ಯಾಯವನ್ನ ಸ್ಟಡಿ ಮಾಡ್ಕೊಂಡು ಬರಬೇಕು, ಸರಿನಾ? ಓದ್ರಿ, ಶನಿವಾರ ಓದ್ರಿ ಸಾಕು. ಬೇರೆ ದಿನ ಎಲ್ಲ ನೀವು ಏನೇನು ವಾಕ್ಯ ಓದ್ತಿರೋ ಓದ್ರಿ. ನೀವೆಲ್ಲ ವಾಕ್ಯ ಓದ್ತಾ ಇದ್ದೀರಾ, ದೇವ್ರ ಸ್ತೋತ್ರ. ಬಟ್ ಆದರೆ ಪ್ರಸಂಗಿ ಇದುವರೆಗೂ ಯಾರು, ಎಷ್ಟೋ ಜನ ಪ್ರಸಂಗಿ ಪುಸ್ತಕದ ಬಗ್ಗೆ ಪ್ರಸಂಗ ಕೇಳದೇ ಇರ್ಬೋದು, ಅಥವಾ ಓದ್ದೇನೂ ಇರ್ಬೋದು, ಪ್ರಸಂಗಿ ಎಲ್ಲಿದ್ದಾನಂತ ಗೊತ್ತಿಲ್ಲದೇನೂ ಇರ್ಬೋದು. ಬಟ್ ಆದರೆ ನಿಮ್ಗೆಲ್ರಿಗೂ ಒಂದು ಎನ್ಕರೇಜ್ಮೆಂಟ್ ಏನು ಗೊತ್ತಾ? ಪ್ರಸಂಗಿ ಒಂದೊಂದು ಅಧ್ಯಾಯ ಒಂದೊಂದು ವಾರ ಓದ್ಬೇಕು. ಸೊ ಬರೋ ವಾರ ಯಾವ ಅಧ್ಯಾಯ ಓದ್ಕೊಂಡು ಬರ್ತೀರಾ? 1ನೇ ಅಧ್ಯಾಯ. ಓಕೆ, 1ನೇ ಅಧ್ಯಾಯದಲ್ಲಿ ದೇವರು ನಮಗೆ ಕಲಿಸುವಂಥ ಕೆಲವು ಪಾಠವನ್ನ ನಾವು ನೋಡೋದಕ್ಕೆ ಹೋಗ್ತೇವೆ. ಅದರಿಂದ ನಮ್ಮ ಜೀವಿತ ಮೀನಿಂಗ್ಲೆಸ್ ಅಲ್ಲ, ಮೀನಿಂಗ್ಫುಲ್ ಆಗಿರ್ಬೇಕು. ಅವನು ಏನು ಹೇಳ್ತಾ ಇದ್ದಾನಂದ್ರೆ, ವ್ಯರ್ಥವೇ ವ್ಯರ್ಥ ಅಂತ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ನೋಡ್ರಪ್ಪ, ಮೀನಿಂಗ್ಲೆಸ್ ಆಗದೆ ಇರೋದನ್ನ ಹುಡುಕ್ಬೇಡ್ರಪ್ಪ. ಮಕ್ಕಳೇ, ದೊಡ್ಡವರೇ, ಚಿಕ್ಕವರೇ, ಪಾಸ್ಟರ್ಗಳೇ, ಸೇವಕರೇ, ಸ್ತ್ರೀಯರೇ, ಪುರುಷರೇ, ದೇವರ ವಾಕ್ಯದಲ್ಲಿ ಎಲ್ಲದಕ್ಕೂ ಆನ್ಸರ್ ಇದೆ. ನಿನ್ನ ಕ್ವಶನ್ ಏನು ಇವತ್ತು? ಈ ವಾಕ್ಯ. ಇದು ಬಿಟ್ಟರೆ ಬೇರೆ ಯಾವ ಆನ್ಸರು ನಿನಗೆ ಸಿಗೋದು ಭಾಳ ಕಷ್ಟ. ಪೂರ್ಣವಾದ ಆನ್ಸರ್ ಕೊಡೋದು ಈ ವಾಕ್ಯನೇ. ಹಾಗಾದರೆ ಆ ಡ್ಯಾಶಲ್ಲಿ ನೀನೇನು ಮಾಡಬೇಕು? ಈ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸು. ನಿನಗೆ ಗೊತ್ತಿರಂಗೆ ಜೀವಿಸಬೇಡ, ನನಗೆ ಗೊತ್ತಿರಂಗೆ ನಾನು ನೀನು ಜೀವಿಸಬಾರ್ದು. ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅದೆಲ್ಲ ಬೇಡ.
ಈ ವಾಕ್ಯ ಏನು ಹೇಳ್ತದೆ ಅದ್ರ ಪ್ರಕಾರ ನಾನು ನೀನು ಜೀವಿಸಕ್ಕೆ ಸಿದ್ಧವಾಗಿರಬೇಕು. ಓಕೆ, ಈ ಪುಸ್ತಕದ ಥೀಮ್ ಏನು ನೋಡೋಣ ಇವಾಗ. ಈ ಪ್ರಸಂಗಿ ಪುಸ್ತಕದ ಥೀಮ್ ಇವತ್ತು ನಾನು ಮಾತನಾಡೋದು ಬರೀ ಈ ಒಂದು ವಚನದ ಮೇಲೆ. ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯು ಓನ್ಲಿ ಇಂಟ್ರೊಡಕ್ಷನ್. ಸೊ ಹೀಗಾಗಿ ಬರೋ ವಾರ 1ನೇ ಅಧ್ಯಾಯ ನಾವು ಏನು ಮಾಡ್ತೀವಿ, ಸ್ಟಡಿ ಮಾಡೋಕ್ಕೆ ಹೋಗ್ತೀವಿ. ಕೆಲವು ವಚನಗಳನ್ನ ಅದರಲ್ಲಿ ಸ್ಟಡಿ ಮಾಡ್ತೀವಿ. ಆದರೆ ಈ ಥೀಮ್ ಇದೆಲ್ಲ ಸಾರಾಂಶ, ಈ ಪ್ರಸಂಗಿಯ ಸಾರಾಂಶ ಇದು ಎಲ್ಲರೂ ಬಾಯ್ಪಾಠ ಮಾಡ್ಕೊಂಡು ಬಂದರೆ ಯಾವುದದು? ಪ್ರಸಂಗಿ 7ನೇ ಅಧ್ಯಾಯ 2ನೇ ವಚನ. ಓದೋಣ, ಎಲ್ಲರೂ ಒಟ್ಟಾಗಿ ಓದ್ರಿ. ಮೈಕ್ನಲ್ಲಿ ಓದ್ರಿ, ಮತ್ತೆ ಎಲ್ಲರೂ ಒಟ್ಟಾಗಿ ಓದಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಓದೋಣ, ಗಟ್ಟಿಯಾಗಿ ಎಲ್ಲರೂ ಓದಬೇಕು. ಯಾರ್ಯಾರ ಹತ್ರ ಬೈಬಲ್ ಇದೆ? ಎಕ್ಲೇಸಿಯಾಸ್ಟಿಸ್ 7:2 ಮಾತ್ರವಲ್ಲದೆ ಪ್ರಸಂಗಿ 7:2. ಓಕೆ, ವಿ ಆರ್ ಆಲ್ ಗೋಯಿಂಗ್ ಟು ರೀಡ್. ಇದು ಡಿಬೇಟ್ ಮಾಡಿದವನು, ಈಸ್ ನಾಟ್ ಪ್ರೀಚಿಂಗ್, ಈಸ್ ಓನ್ಲಿ ಡಿಬೇಟಿಂಗ್. ಸೊ ಅವನೇನು ಮಾಡ್ತಾ ಇದ್ದಾನೆ, ನಮ್ಮನ್ನೆಲ್ಲ ತರ್ಕಕ್ಕೆ ನಡೆಸಿಬಿಟ್ಟು ಲಾಸ್ಟಲ್ಲಿ ಅವನು ಹೇಳ್ತಾನೆ ಏನು ಅಂತ 12ನೇ ಅಧ್ಯಾಯದಲ್ಲಿ. ಆದರೆ ಈ ಇಡೀ ಪ್ರಸಂಗಿಗೆ ಸಾರಾಂಶ ಥೀಮ್ ಈ ವಾಕ್ಯ. ಓಕೆ, 1 2 3 ಓದೋಣ. ಜನನದ ದಿನಕ್ಕಿಂತ ಮರಣದ ದಿನ ಮೇಲು, ಔತಣದ ಮನೆಗಿಂತ ಮರಣದ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲಾ ಮನುಷ್ಯರಿಗೂ ಕೊನೆಗೆ ಇದೇ ಗತಿ, ಜೀವಂತನು ಇದ್ದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಎಲ್ಲ ಮನುಷ್ಯರಿಗೆ ಯಾವ ಗತಿ? ಯಾಕೆ ಇದನ್ನು ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ನನಗೆ ನಿನಗೆ ಮುಜುಗುರ ಆಗುತ್ತೆ, ಅಂಥದ್ದು ಹೇಳಬೇಡಿ ಅಂತ ನನಗೆ ನಿನಗಾಗುತ್ತೆ ಅಂದರೆ, ಈ ಟ್ರೂತ್ ನನಗೆ ನಿನಗೆ ಚೆನ್ನಾಗಿ ಸಿಂಕ್ ಆಗಬೇಕು. ಲೆಟ್ ಇಟ್ ಸಿಂಕ್, ನಿಮ್ಮಲ್ಲಿ ನನ್ನಲ್ಲಿ ಸಿಂಕ್ ಆಗಬೇಕು. ಏನು ಗೊತ್ತಾ? ಏನು ಹೇಳ್ರಿ? ಎಲ್ಲ ಮನುಷ್ಯರಿಗೂ ಕೊನೆಗೆ ಇದೇ ಗತಿ. ಯಾವ ದಿನಕ್ಕಿಂತ ಯಾವ ದಿನ ಮೇಲಂತೆ? ಜನನದಕ್ಕಿಂತ ಮರಣ ಮೇಲು. ಯಾಕೆ? ಜೀವಂತನು ಇದರಿಂದ ಏನೋ ಒಂದು ಪಾಠ ಕಲಿತಾನೆ. ಯಾರ್ಯಾರಿಗೆ ಜೀವ ಕೊಟ್ಟಿದ್ದಾರೋ ದೇವರು, ಅವ್ರಿಗಿಂತ ನಾವು ಮೇಲಂತಲ್ಲ, ನಮ್ಮ ಜೀವಮಾನದಲ್ಲಿ ಏನೋ ಸರಿಪಡಿಸ್ಕೊಳ್ಳೋಕ್ಕೆ ನನಗೆ ನಿನಗೆ ದೇವರು ಕೊಟ್ಟಂಥ ಒಂದು ಅವಕಾಶ. ಸೊ ಡೆತ್ ಡೇ ಈಸ್ ಬೆಟರ್ ದೆನ್ ಬರ್ತ್ ಡೇ ಅಂತಲೇ ಹೇಳ್ತಾ ಇರೋದು. ನೋಡಿ, ಎಲ್ಲರೂ ಗಮನ ಇಡಿ. ನಮ್ಮ ಬರ್ತ್ಡೇಗಳಲ್ಲಿ ಎಲ್ಲರೂ ನಕ್ಕರು, ನಾವು ಸಾಯುವಾಗ ಎಲ್ಲರೂ ಹತ್ತರು, ನೀನು ಯಾವಾಗ ನಗೋದು? ಇಟ್ಸ್ ಲಿಟಲ್ ಬಿಟ್ ಸ್ಟ್ರಾಂಗ್, ಬಟ್ ಗಾಡ್ಸ್ ವರ್ಡ್ ಈಸ್ ಗಾಡ್ಸ್ ವರ್ಡ್. ಕೆಲವು ಸಲ ನಮಗೆ ದೇವ್ರ ವಾಕ್ಯದಲ್ಲಿ ಕೆಲವು ಕಾರ್ಯಗಳು, ಸುಮಾರು ಕಾರ್ಯಗಳು, ಸುಮಾರು ಆಜ್ಞೆಗಳು ನನಗೆ ನಿನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅನ್ನೋದಕ್ಕೆ ನಿನ್ನಿಷ್ಟಂಗೆ ನೀನು ಮಾಡೋಕ್ಕಾಗಲ್ಲ. ಇಲ್ಲ ಮಾಡು, ಇಲ್ಲ ಬಿಡು, ಇಷ್ಟೇ ದೇವ್ರು ನನಗೆ ನಿನಗೆ ಹೇಳೋದು. ಸೊಲೊಮೋನ ಹೇಳ್ತಾನಲ್ಲ, ನಾನೆಲ್ಲ ಮಾಡಿದ್ನಪ್ಪ, ಯಾವುದು ಮೀನಿಂಗ್ಫುಲ್ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಅವನಿಗೆ 700 ಪತ್ನಿಯರಿದ್ದರು, ಉಪಪತ್ನಿಯರ, ಮತ್ತು 300 ಪತ್ನಿಯರಿದ್ದರು. ಯೋಚನೆ ಮಾಡಿ ನೋಡಿ. ಆ್ಯಕ್ಚುಲಿ ಒಬ್ಬ ಅರಸನಾದಮೇಲೆ ಅವನಿಗೆ ಅಷ್ಟು ಪತ್ನಿಯರು ಇರಬಾರ್ದು. ಬೈಬಲ್ನಲ್ಲಿ ಒಂದು 5 ಆಜ್ಞೆಗಳು ಕೊಟ್ಟಿದ್ದರು ದೇವರು, ಧರ್ಮೋಪದೇಶ. ಪ್ರಿಯ ದೇವರ ಮಕ್ಕಳೇ, ನಾನು ನೆನೆಸ್ತೀನಿ, ಇವತ್ತು ಈ ಪ್ರಸಂಗಿ ಪುಸ್ತಕದ ಪರಿಚಯದಲ್ಲಿ ನೀವು ಕೆಲವು ಕಾರ್ಯಗಳನ್ನ ಕಲಿತಿದ್ದೀರಾ. ಕರ್ತನ ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಒಬ್ಬ ಮನುಷ್ಯನು ಹುಟ್ಟಿದಾನೆ ಅಂದರೆ ಸಾಯ್ತಾನೆ, ಆದರೆ ಸಾಯುವಾಗ ಅವನ ಕತೆ ಏನಾಗಿರ್ತದೆ, ನಿನ್ನ ಕತೆ ಏನಾಗಿರ್ತದೆ ಎಂಬುದಾಗಿ ತಿಳಿದುಕೊಂಡು ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ವಹಿಸಿ ನೀವು ಒಂದು ಫಲದಾಯಕವಾದಂಥ ಜೀವಿತವನ್ನು ಜೀವಿಸ್ರಿ. ಕರ್ತ ನಿಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನಮಗಿರೋದು ಒಂದೇ ಜೀವಿತ, ಅದನ್ನು ನಾವು ಫಲಯುಕ್ತವಾಗಿ ಉಪಯೋಗಿಸುವ ಹಾಗೆ ಈ ಪ್ರಸಂಗಿ ಪುಸ್ತಕದ ಪರಿಚಯದ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ಯಾ. ಒಂದು ವೇಳೆ ಯಾರಾದರೂ ಇವತ್ತು ಅವರ ಜೀವಿತವನ್ನು ವೇಸ್ಟ್ ಮಾಡಿದರೆ, ನಷ್ಟಪಡಿಸಿದರೆ, ಈ ದಿನದಿಂದ ತಮ್ಮ ಜೀವಿತವನ್ನು ಲಾಭದಾಯಕವಾಗಿ ಕ್ರಿಸ್ತನಲ್ಲಿ ಕಾಣುವ ಹಾಗೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಯೇಸು ಕೈ ಬಿಡನು. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾರ್ಗದಲ್ಲಿ
ನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,
ತಾ ಹೇಳಿದ ನಲ್ಲ